ಬಳಿಕ ಕಾಂಗ್ರೆಸ್ ಸರ್ಕಾರ ಬೀಳುತ್ತಂತಲ್ಲ ಯಾರು ಹೇಳಿದ್ರು? ಏಕನಾಥ್ ಶಿಂದೆ. ಏಕನಾಥ್ ಶಿಂದೆ ತರ ತಾಯಿಗೆ ದ್ರೋಹ ಮಾಡೋರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇಲ್ಲ. ಅವರು ಅನ್ನ ಕೊಟ್ಟ ಪಕ್ಷಕ್ಕೆ ಚೂರಿ ಹಾಕಿ ಶಕುನಿ ಕೆಲಸ ಮಾಡಿದ್ರು ಅಂತ ನಮ್ಮಲ್ಲಿ ಆ ಥರ ಕೆಲಸ ಮಾಡೋರು ಯಾರು ಇಲ್ಲ. ನಮ್ದು 136 ಪ್ಲಸ್ ಇಬ್ರು ಪಕ್ಷೇತರ 138 ಗಟ್ಟಿಯಾದ ಸರ್ಕಾರ. ಏಕನಾಥ್ ಶಿಂದೆ ದ್ರೋಹ ಮಾಡಿ ಅನ್ನ ಕೊಟ್ಟವ್ರಿಗೆ ವಿಷ ಹಾಕಿ ಚಾಕು ಹಿರಿದ್ರು ಅನ್ನೋ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ನಾವು ಸ್ಟ್ರಾಂಗ್ ಆಗಿದ್ದೀವಿ. ಸರ್ಕಾರ ಇವತ್ತಿಗೆ 1 ವರ್ಷ, ಈ ಟೈಮಲ್ಲಿ ನಾವು ಗೆದ್ದಿದ್ವಿ. ನಮ್ಮ ಸರ್ಕಾರ ರಚನೆ ಆಗಿ ಇವತ್ತಿಗೆ ಫಲಿತಾಂಶ ಬಂದು ಇವತ್ತಿಗೆ 1 ವರ್ಷ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ಟ್ರಾಂಗ್ ಆಗಿ 5 ವರ್ಷ ನಡೆಯುತ್ತೆ. ಸರ್, ಬಿಜೆಪಿ ಅವ್ರನ್ನ ಕರೆದಿದ್ದಾರಂತೆ ಫಲಿತಾಂಶ ಆದ್ಮೇಲೆ. ನಿಮ್ಮ ಅನುಭವ ಬೇಕು ಇಲ್ಲಿ ಸರ್ಕಾರ ಆಪರೇಷನ್ ಮಾಡೋದಕ್ಕೆ ಅಂತ. ಬಿಜೆಪಿಯ 25 ಜನ ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಜನತಾದಳದ 13 ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಪಕ್ಷಗಳನ್ನ ಉಳಿಸ್ಕೊಳ್ಳಿ. ನಮ್ಮ ಸರ್ಕಾರ ಬರೋದು ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಸರ್ಕಾರ ತೆಗೆಯೋದನ್ನ ಬಿಜೆಪಿ ಮತ್ತೆ JDS ಅವರ ಶಾಸಕರನ್ನ ಅವರು ಭದ್ರವಾಗಿ ಇಟ್ಕೊಳ್ಳಿ, ಆಮೇಲೆ ನೋಡೋಣ. ಅರೆ ಈಗ ಹೇಳೋದಲ್ಲ, ನಮ್ಮ ಜೊತೆ MP ಎಲೆಕ್ಷನ್ ಮುಂಚೆನೆ ಸಂಪರ್ಕದಲ್ಲಿದ್ರು. ಈಗ ಅವರ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ನಮ್ಮ ಶಾಸಕರನ್ನ ತೆಗೆಯೋದನ್ನ ನೋಡೋಣ. ಆ ಥರ ನಮ್ಮ ಜೊತೆ, ನಮ್ಮ ಹೈಕಮಾಂಡ್ ಜೊತೆ, ನಮ್ಮ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ಫಸ್ಟ್ ಪಕ್ಷವನ್ನ ಅವ್ರ ಶಾಸಕರನ್ನ ಹಿಡಿದಿಟ್ಕೊಳ್ಳಿ, ನಮ್ಮ ಸರ್ಕಾರ ಬೀಳಿಸೋದು ನೋಡ್ಕೊಳ್ಳಿ. ಎಲ್ಲ ಸಂಪರ್ಕದಲ್ಲಿದ್ದಾರೆ, ಮಾತುಕತೆ ನಡೀತಾ ಇದೆ. 13 ಒಂದೇ ಕಡಿಮೆ ಮಾಡ್ತೀನಿ. 13 ಜನ ನಮ್ಮ ಸಂಪರ್ಕದಲ್ಲಿ, ನಮ್ಮ ಹೈಕಮಾಂಡ್ ಸಂಪರ್ಕದಲ್ಲಿ, ನಮ್ಮ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರ ಸಂಪರ್ಕದಲ್ಲಿ ಇದ್ದಾರೆ. ಫಸ್ಟ್ ಅವ್ರ ಸರ್ಕಾರ, ಅವ್ರ ಪಕ್ಷವನ್ನ ಬಟ್ಟಿ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ತೆಗೆಯೋದು ಆಮೇಲೆ ನೋಡೋಣ. ಸರ್, ಒಂದು ಟಾಪ್ ಬಂದಿತ್ತು ಸರ್, GT ದೇವೇಗೌಡರ ನೇತೃತ್ವದಲ್ಲಿ JDS ಎಷ್ಟು ಜನ ಬರ್ತಾರೆ ಅನ್ನೋದು ಆ ಥರದೇ ಚರ್ಚೆ ಆಗಿದೆ ಸರ್. ಈಗ GT ದೇವೇಗೌಡರು JDS ನ ಕಟ್ಟಪ್ಪ ವೆರಿ ಸ್ಟ್ರಾಂಗ್ ಆಗಿ ಡಿಫೆಂಡ್ ಅಲ್ಲಿ ಇದ್ದಾರೆ. ಯಾಕೆ ನಾವು ಅವ್ರ ಹೆಸರನ್ನ ಹೇಳ್ತಾರದು? ಅವ್ರ ನೇತೃತ್ವದಲ್ಲೇ ಅಲ್ಲ, ಹೇಳಿದ್ನಲ್ಲ, ಇವಾಗ JDS ನ ಕಟ್ಟಪ್ಪ, ಇವಾಗ ಅವರು ವೆರಿ ಸ್ಟ್ರಾಂಗ್ ಆಗಿ ಡಿಪೆಂಡ್ ಮಾಡ್ಕೋತಾ ಇದ್ದಾರೆ. ಅವ್ರ ಹೆಸರ ಕೇಳೋದು, ಬೇರೆಯವರೆಲ್ಲ ಸಂಪರ್ಕದಲ್ಲಿ ಇದ್ದಾರೆ. ಸರ್, ನೀವ್ ಹಿಂಗಂತೀರಿ ಸರ್, 6 ಅಶೋಕ್ ಅಂತಾರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಇರಲ್ಲ ಅಂತ. ಅವ್ರು ವಿರೋಧ ಪಕ್ಷ ಸ್ಥಾನ ಕಳ್ಕೊಳ್ತಾರಲ್ಲ, ಅವ್ರ ಶಾಸಕರು ನಮ್ಮ ಕಡೆಗೆ ಬಂದ್ರೆ ವಿರೋಧ ಪಕ್ಷಕ್ಕೆ ಬೇಕಾದಷ್ಟು ನಂಬರೇ ಇರಲ್ವಲ್ಲ ಅಲ್ಲಿ. ಹಾಗೆ ಅದೆಲ್ಲ ಸುಳ್ಳು. ನಮ್ಮ ಸರ್ಕಾರ ಇನ್ನ 4 ವರ್ಷ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಜನಪರವಾದ ಸರ್ಕಾರವನ್ನ ಕೊಡ್ತೀವಿ. ಇವತ್ತು ಅಭಿವೃದ್ಧಿಯ ವೇಗದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ, ಅದನ್ನ ತಡ್ಕೊಳಕ್ಕಾಗಲ್ಲ. ಬಿಜೆಪಿಯವ್ರು ಬೇರೇನಿಲ್ವಲ್ರಿ, ಯಾವತ್ತು ಅವ್ರ ಸ್ವಂತ ಈ ರಾಜ್ಯದಲ್ಲಿ ಸ್ವಂತ ಕಾಲ ಮೇಲೆ ಎಲ್ಲಿ ಬಂದಿದ್ದಾರೆ? ಅವರು 112 ಗೆದ್ದು ಯಾವತ್ತು ಸರ್ಕಾರ ಮಾಡಿದ್ದಾರೆ? ಹಿಂಗೆ ಯಾವ ಪಕ್ಷ ಈ ಪಕ್ಷದವ್ರನ್ನ ತಂದಿಕ್ಕೋದು, ಹೊಡಿಯಕ್ಕೆ ನೋಡೋದು, ಬರೋದು. ಆದರೆ ಈ ಸರಿ ಅದು ಆಗಲ್ಲ. 136 ಪ್ಲಸ್ ಇಬ್ಬರು ಪಕ್ಷೇತರರು, 138 ಜನ ನಾವು ವೆರಿ ಸ್ಟ್ರಾಂಗ್ ಆಗಿದ್ದೀವಿ. ಏಕನಾಥ್ ಶಿಂದೆ ಆದರೂ ದ್ರೋಹ ಮಾಡಿ ಚಾಕು ಇಕ್ಕಿ ಚೂರಿ ಹಾಕಿ ಒಡೋಗಿ ಸರ್ಕಾರ ಮಾಡಿದ್ರು. ಆ ಥರದವರು ಯಾರು ನಮ್ಮ ಹತ್ರ ಕ್ಯಾರೆಕ್ಟರ್ ಇಲ್ಲ. ಸರ್ಕಾರದ ಬಗ್ಗೆನೇ ಕಾಂಗ್ರೆಸ್ ಶಾಸಕರುಗಳು ಅಸಹಕಾರ ತೋರ್ಕೊಂತ ಇದ್ದಾರೆ ಅನ್ನೋದನ್ನ ಏನಿಲ್ಲ, ಎಲ್ಲ ಅಶೋಕ್ ಅವರು ಹೇಳಿರುವಂತ ಸ್ಟೇಟ್ ಮಾಡಿ. ಅವ್ರು ಹಂಗೆ ಹೇಳ್ಬೇಕಲ್ಲ, ಹಂಗೆ ಹೇಳಿದ್ರೆ ಅಲ್ವಾ ಅವ್ರದ್ದು ಬೀಳಕಾಳು, ಅವ್ರಿಗೆ ಅಧಿಕಾರಿಗಳು ಅವ್ರ ಪರ ಒಂಚೂರು ಕೆಲಸ ಮಾಡ್ಕೊಡೋದು. ಏನಿಲ್ಲ, ರಾಮರಾಜ್ಯ ಅಂದ್ರೆ ಗೊತ್ತಲ್ಲ, ಆ ಥರ ರಾಮ ಶಿವ, ಸಿದ್ದರಾಮ ಶಿವಕುಮಾರ್ ಅವರ ಸರ್ಕಾರ ಗಟ್ಟಿಯಾಗಿ ವೆರಿ ಸ್ಟ್ರಾಂಗ್ ಆಗಿ ನಿಂತಿದೆ. ಸುಮ್ಮನೆ ಅವ್ರಿಗೇನು ಟೈಮ್ ಪಾಸ್ಗೆ ಹೇಳೋದು. ಬಿಜೆಪಿ ಅವರು, ಜನತಾದಳದವರು ಟೈಮ್ ಪಾಸ್ಗೆ ಹೇಳೋದು ಯಾವುದೂ ಇಲ್ಲ. ಅವ್ರು ಏನಾರ ಬೀಳುತ್ತಾ 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 ಅಂತ ಬಾಯಿ ಬಿಡ್ಕೊಂಡು ನೋಡ್ತಾ ಅವ್ರೆ. ಬೀಳ್ತಾರ, ಇನ್ನೂ ಗಟ್ಟಿಯಾಗಿ ಹೋಗ್ತಾ ಇದೀವಿ. ಈಗ ಹೇಳಿದ್ವಲ್ಲ, JDS BJPಯ ಇನ್ನ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರು ಟ್ರೈ ಮಾಡಿದ್ರು. ಈ ಸರ್ಕಾರ ಬಂದಾಗ 4 ಜನ ಯಾವತ್ತು ಹೇಳಿದ್ವಲ್ಲ, ಬೆಳಗಾವಿಯವರೊಬ್ರು, ಇಲ್ಲಿ ಹಳೆ ಮೈಸೂರು ಹಳೆ ಕಲಾವಿದರು ಅಂತೀವಿ ಅವ್ರನ್ನ. ಅವ್ರು ಹೋಗೋದು ನಮ್ಮ ಶಾಸಕರ ಹತ್ರ. ಸಿದ್ದರಾಮಯ್ಯ ಸಾಹೇಬ್ರು ಒಪ್ಕೊಂಡ್ರಲ್ಲ, ಬಂದರು, 50 ಕೋಟಿ ಆಫರ್ ಮಾಡಿದ್ರು ನಮ್ಮ ಶಾಸಕರನ್ನ. ಫೋನ್ ಹಾಕೋದು, ಸ್ಪೀಕರ್ ಹಾಕೋದು, ನೋಡಿ ಅವ್ರು ಬಂದರು, ಅದು ಯಾವುದು ನಡೀಲಿಲ್ಲ, ಅದೆಲ್ಲ ಫೇಲ್ಯೂರ್ ಆದರು. ಈಗ ಏನೋ ಹೇಳ್ಕೊಂಡು ಅವ್ರಿಗೂ ಸಮಾಧಾನ ಆಗಲಿ ಬಿಡಿ, ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಕೊಂಡು ತಿರ್ಕೊಂಡು ಅವ್ರಿಗೆ ಸಮಾಧಾನ ಆಗಲಿ ಬಿಡಿ, ಏನಾಗುತ್ತೆ? ಏನೋ ಅದೆಲ್ಲ ಇವಾಗೇನು ಚರ್ಚೆ ಇಲ್ವಲ್ಲ. ಈಗ ಸುಖ ಶಾಂತಿ ನೆಮ್ಮದಿಯಿಂದ ಸರ್ಕಾರ ನಡೀತಾ ಇದೆಯಲ್ಲ. ಇವಾಗ ಏನು ಅದ್ರ ಬಗ್ಗೆ ಚರ್ಚೆ ಇಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅನ್ಯೋನ್ಯವಾಗಿ ಅಣ್ಣ ತಮ್ಮದಿರ್ತಾರ.
ಹಾಲು ಜೇನು ಥರ ಸರ್ಕಾರ ನಡೆಸ್ತಾ ಇದ್ದಾರೆ. ರೈಲ್ವೆ ಹಳ್ಳಿಗಳು ಹೆಂಗೆ ರೈಲು ಹೋಗ್ತದೋ ಆ ಥರ ಇಬ್ಬರು ಒಂದೇ ನೇರವಾಗಿ ಹೋಗ್ತಾ ಇದ್ದಾರೆ, ಆರಾಮಾಗಿದ್ದಾರೆ. ಬದಲಾವಣೆ ಆಗಲ್ಲ ಸರ್ ಸಿಎಂ? ಹಾಲು ಜೇನು ಥರ ಸರ್ಕಾರ ನಡೀತಾ ಇದೆ. ಈಗ ಯಾಕಾದ್ರು ಮಾತು? ಅಲ್ಲ ಸರ್, ಹಾಲು ಜೇನು ಒಗ್ಗಟ್ಟಾಗಿ ಸರ್ಕಾರ ನಡೀತಾ ಇದೆ, ಈಗ ಯಾಕಾದ್ರು ಮಾತು? ಹಾಲಿಗೆ ಹುಳಿ ಹಿಂಡುವಂತ ಕೆಲಸಗಳು ಅವರು ಬಿಜೆಪಿ ಅವರು ಇದ್ರ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಗ್ಗಟ್ಟಾಗಿ ಹೋಗ್ತಾ ಇರೋದನ್ನ ತಡಿಯಕ್ಕಾಗದೆ ಹಾಲ್ಗೆ ಹುಳಿ ಹಿಂಡಕ್ ನೋಡ್ತಾ ಇದ್ರೆ ಅದು ಕ್ಲಿಕ್ ಆಗಲ್ಲ. ಸಫಲ ಆಗಲ್ಲ ಅಂತಾರೆ 100% ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.